ನಮ್ಮ ಸಿಟಿಯನ್ನ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಅನ್ನೋದು ನಮ್ಮ ಜನಕ್ಕೆ ಗೊತ್ತಾಗಲ್ಲ ಅಂತ ಅನ್ಸುತ್ತೆ. ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಮನವಿ ಮಾಡಿದ್ರು ಕ್ಯಾರೆ ಅನ್ನದ ಜನರಿಗೆ ಜಿಬಿಎ ಅವರು ಮನೆ ಮುಂದೆ ಕಸ ಸುರಿದು ಶಾಕ್ ಕೊಟ್ಟಿತ್ತು. ಇದರ ವಿರುದ್ಧ ಇದೀಗ ಸಿಟಿ ಮಂದಿ ರಾಜಭವನದ ಕದ ತಟ್ಟೋಕೆ ಮುಂದಾಗಿದ್ದಾರೆ. ಮನೆ ಮುಂದೆ ಕಸ ಸುರಿಯೋ ಅಭಿಯಾನಕ್ಕೆ ಮಿಶ್ರ ಪ್ರತಿಕ್ರಿಯೆ. ಜಿಬಿಎ ಪ್ಲಾನ್ಗೆ ಸಿಲಿಕಾನ್ ಸಿಟಿ ಮಂದಿ ಫುಲ್ ಗರಂ. ರಾಜಭವನಕ್ಕೆ ದೂರು ನೀಡಲು ಮುಂದಾದ ಬೆಂಗಳೂರು ಮಂದಿ. ಉದ್ಯಾನ ನಗರಿಯಾಗಿರೋ ಬೆಂಗಳೂರು ಸದ್ಯ ಗಾರ್ಬೇಜ್ ಸಿಟಿಯಾಗಿ ಖ್ಯಾತಿ ಗಳಿಸುತ್ತಿದೆ. ನಗರದ ಯಾವ ಮೂಲೆಯಲ್ಲೂ ನೋಡಿದ್ರೂ ಕಸದ ರಾಶಿನೇ ಕಾಣಸಿಗುತ್ತೆ. ಇದಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಜಿಬಿಎ ಎಷ್ಟೇ ಪ್ರಯತ್ನ ಪಟ್ರೂ ಕ್ಲೀನ್ ಸಿಟಿ ಮಾಡೋಕೆ ಸಾಧ್ಯವಾಗ್ತಿಲ್ಲ. ಇದನ್ನ ಮನಗಂಡ ಜಿಬಿಎ ಯಾರೆಲ್ಲ ಕಂಡಲ್ಲಿ ಕಸ ಸುರಿಯುತ್ತಾರೋ ಅವರ ಮನೆ ಮುಂದೆನೆ ಕಸ ಡಂಪ್ ಮಾಡೋ ಅಭಿಯಾನ ಆರಂಭಿಸಿದ್ದು, ಇದಕ್ಕೆ ಸಿಟಿ ಮಂದಿಯಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಮನೆ ಮುಂದೆ ಕಸ ಹಾಕೋದಲ್ಲದೆ ದಂಡವನ್ನು ವಸೂಲಿ ಮಾಡ್ತಿರೋದೇ ಅವೈಜ್ಞಾನಿಕ. ಮೊದಲು ಕಸದ ಆಟೋಗಳು ದಿನಂಪ್ರತಿ ಮನೆ ಮುಂದೆ ಬಂದು ಕಸ ಎತ್ತುವಂತಾಗಲಿ. ಆಗಲೂ ಕಸ ವಿಲೇವಾರಿ ಸಮರ್ಪಕವಾಗಿ ಆಗ್ಲಿಲ್ಲ ಅಂದ್ರೆ ದಂಡ ಮಾತ್ರ ವಸೂಲಿ ಮಾಡ್ಲಿ. ಅದನ್ನ ಬಿಟ್ಟು ಹೀಗೆ ಮಾಡ್ತಿರೋದು ಸರಿಯಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಲ್ಲದೆ ರಾಜ್ಯಪಾಲರಿಗೆ ಜಿಬಿಎ ನಡೆ ಖಂಡಿಸಿ ದೂರು ನೀಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್, ಇದೇನಾಗಿದೆ ಅಂದರೆ ನಾವು ಬೆಂಗಳೂರು ಸ್ವಚ್ಛವಾಗಿಡಿ ಅಂತ ಏನು ಹೇಳ್ತಾ ಇದ್ದೀವಿ, ಅದು ಕರೆಕ್ಟಾಗಿದೆ. ಕಾನ್ಸೆಪ್ಟ್ ಏನೋ ಮಾಡಬೇಕು ಅಂತ ಹೊಟ್ಟಿದ್ದೀರಿ, ಮಾಡಿ. ಎಲ್ಲಂದ್ರೆ ಅಲ್ಲಿ ಕಸ ಬೀಳುತ್ತೆ. ಬಂದಂಥ ಹೊರಗಡೆಯಿಂದ ಬಂದವ್ರಿಗೂ ಮತ್ತು ಇಲ್ಲಿರ್ತಕ್ಕಂಥ ಸುಂದರವಾದ ಬೆಂಗಳೂರು ಕಟ್ಟೋದ್ರ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀರಾ. ಆದರೆ ನಿಮ್ಮ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ? ಯಾಕೆ ನೀವು ಅಧಿಕಾರಿಗಳು ಅರಿವು ಮೂಡಿಸ್ತಾ ಇಲ್ಲ? ವಾರ್ಡ್ಗಳಲ್ಲಿ ಜನರ ಮೀಟಿಂಗ್ ಕರೆದು ಅವ್ರಿಗೆ ಅರಿವು ಮೂಡಿಸಿದ ಕೆಲಸ ಮಾಡಿದ್ರೆ ಜನ ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಾರೆ. ನೀವೇನು ಅರಿವು ಮೂಡಿಸ್ತೆ, ನೀವು ಅಧಿಕಾರಿಗಳು ಬರೀ ಲೂಟಿ ಹೊಡೆಯೋದಲ್ಲೇ ಬ್ಯುಸಿಯಾಗಿರ್ತಾರೆ. BBMP ಅಧಿಕಾರಿಗಳು ಎಲ್ಲ ಅಕ್ರಮ ಕಟ್ಟಡ ಕಾಮಗಾರಿ ಮತ್ತು ಗುತ್ತಿಗೆರ ಜೊತೆ ಲೂಟು ಹೊಡಿಕೊಂಡು ಕುತ್ಕೊಂಡಿರ್ತಾರೆ. ಅಂಥ ಅಧಿಕಾರಿಗಳು ಮಟ್ಟ ಹಾಕೋದು ಬಿಟ್ಬಿಟ್ಟು ಫಸ್ಟು ಅದನ್ನು ಮಾಡಿ. ಇನ್ನು ಕಂಡಲ್ಲಿ ಕಸ ಎಸೆಯುತ್ತಿರೋದಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಸಿಟಿ ಮಂದಿ ಜಿಬಿಎಗೆ ಕೈ ಜೋಡಿಸಿದ್ದಾರೆ. ಈಗಾಗಲೇ ಕಸದ ಸಮಸ್ಯೆಯಿಂದ ರೋಸಿ ಹೋಗಿದ್ದ ಮೈಕೋ ಲೇಔಟ್ ನಿವಾಸಿಗಳು ಬ್ಲಾಕ್ ಸ್ಪಾಟ್ನಲ್ಲಿ ಸಿಸಿಟಿವಿ ಅಳವಡಿಸಿದ್ದಾರೆ. ಯಾರೆಲ್ಲ ಕಸ ತಂದು ಸುರಿಯುತ್ತಾರೋ ಅವರ ವಿಡಿಯೋವನ್ನ ಜಿಬಿಎ ಅಧಿಕಾರಿಗಳಿಗೆ ನೀಡೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಸಿಸಿಟಿವಿ ಇದ್ರೂ ಕಸ ಸುರಿದ ಮಹಿಳೆಯೊಬ್ಬರು ನೃತ್ಯ ಮಾಡಿದ್ದಾರೆ. ಈ ವಿಡಿಯೋವನ್ನ ಜಿಬಿಎ ಅಧಿಕಾರಿಗಳಿಗೆ ನಿವಾಸಿಗಳು ನೀಡಿದ್ದು ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಮನವಿ ಮಾಡಿದ್ದಾರೆ. ಸದ್ಯ ಜಿಬಿಎ ಮಾತ್ರ ಈ ಅಭಿಯಾನವನ್ನ ನಾವು ನಿಲ್ಲಿಸೋದಿಲ್ಲ ಅಂತ ಹೇಳ್ತಿದೆ. ಅಷ್ಟೇ ಅಲ್ಲದೆ BBMP ಸಹಾಯ ಆಪ್ ಮೂಲಕ ಕಸದ ಕುರಿತಾದ ಯಾವುದೇ ಮಾಹಿತಿಯನ್ನ ನೀಡಬಹುದು ಅಂತ ಹೇಳಿದಲ್ಲದೆ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಕೈ ಜೋಡಿಸಿ ಅಂತ ಸಿಟಿ ಮಂದಿಗೆ ಮನವಿ ಮಾಡ್ತಿದೆ. ಉಲ್ಲಾಸೆ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.